ಅಯ್ಯಯ್ಯೋ ನಗ ಇದ್ನ ಹೆಂಗೋ ಹಿಡ್ಕೊಂಡು ಹೋಗೋದು ಯಪ್ಪ. ನನಗೆ ಭಯವಾಗ್ತೈತೆ, ತಗಳ ನಗ ಹಿಡ್ಕ. ಹೋಗಮ್ಮ ಅವ್ನು ನನಗೇನು ಭಯವಾಗಲ್ವೇ? ಸುಮ್ಮನೆ ತಗೊಂಡು ನಡಿ. ಲೋ ಗಂಡ್ಸಾಗಿ ನೀನು ಎದ್ರಿಕೆಂತ ಇದೆಯಲ್ಲ ನನ್ನ ಮಗನೇ. ಅಲ್ಲ ಅಮ್ಮ ಎದ್ರಿಕೆಣೈತಲ್ಲ, ನಾನು ಅಮ್ಮನ ಕಷ್ಟನ ನಾನು ಒತ್ಕಮ್ಮನ ಅಂತಾನೆ ಇಸ್ಕಮ್ಮಂಗೆ ಇಲ್ವಲ್ಲ ನೀನು. ನನ್ನ ಮೇಲೆ ಬಿಡ್ತೀಯಾ? ಹಾ ಅಯ್ಯೋ ನನ್ನ ಮಗನೇ, ಥೂ ಎಂತ ಮಗ ಹುಟ್ಟೋ ನೀನು. ಹಾ ಅಮ್ಮ ಈಗ ಕತ್ಲಾಗೋ ಟೈಮ್ ಆತು, ಸುಮ್ಮನೆ ನಡಿ ಜಲ್ದು. ಅದೇ ಕೆರೆಯಕ್ಕೆ ಎಷ್ಟು ಬರೋಣ. ಆಮೇಲೆ ಏನನ ಅದು ದೆವ್ವನೋ ಏನು ಕತ್ತಿಯೋ ಯಾರೋನ ದೆವ್ವದ ಕಾಟಕ್ಕೆ ಸೈಸ್ಕೆ ಮಕ್ಳು ಆಗ್ದೇನೆ ಮಂತ್ರ ಹಾಕಿ ಇದ್ರೊಳಕ್ಕೆ ದೆವ್ವನ ತುಂಬಿ ಆ ಕೆರೆಗೆ ಹಾಕಿದ್ರು ಅನ್ಸುತ್ತೆ. ನಾವು ಹೋಗಿ ಓದ್ಕೊಂಬಂದು ಈಗ ಒಳ್ಳೆ ಪಜಿತಿ ಆಯ್ತಲ್ಲಮ್ಮ, ನಮ್ಮನ್ನ ಎಲ್ಲಿ ದೆವ್ವ ಹಿಡ್ಕೊಂಬತ್ತೋ ಅಂತ ನನಗೆ ಭಯವಾದಂಗೆ ಆಗ್ತೈತಿ. ನಡಿಯಮ್ಮ ನಡಿ. ಸರಿ ಸರಿ ಆಯ್ತು, ಬಾ ಹೋಗೋಣ. ಅತ್ತೆ ಅತ್ತೆ ಏನದು? ಎಲ್ಲಿಗೆ ಹೋಗೋದು? ಏನೋ ದಿವ್ವ ಗಿವ್ವ ಅಂತ ಮಾತಾಡ್ತಾ ಇದ್ದೀರಾ? ಅದು ಏನು ಇಲ್ಲ ಕಣೆ. ಇದು ಇದು ಏನು ನಾಗ ಇದು? ನನಗೇನು ಗೊತ್ತಮ್ಮ, ನೀನೇ ಹೇಳು, ನೀನು ತಾನು ಹಿಡ್ಕೊಂಡಿರೋದು. ಇದ್ಯಾಕಿಬ್ರು ಹಿಂಗೆ ಎದ್ರಿಕಂತ ಇದ್ದೀರಲ್ಲ, ಅದೇನತ್ತೆ ಅದು? ಕೆಂಪು ಬಟ್ಟೆಗೆ ಹಂಗೆ ಸುತ್ತಿ ಕಟ್ಟಿ ಎಲ್ಗೋ ತಗೊಂಡು ಹೋಗ್ತಾ ಇದ್ದೀರಾ? ಏನು ಇಲ್ಲ ಕಣೆ ಗಂಗಿ, ಅದು ಪೂಜೆ ಮಾಡಿ ನಿಂಬೆಹಣ್ಣು, ಆಮೇಲೆ ಇದು ಏನಪ್ಪ ಅದು ಅನ್ನ ಎಲ್ಲನ ಇದು ಅರಿಶಿನ ಎಲ್ಲ ಕಲಸಿದ್ದ ಅನ್ನ ಅದೆಲ್ಲ ಹಾಕಿ ಮಂತ್ರಿಸಿ ಹಾಕಿ ಇದ್ರೊಳಗೆ ಹಾಕಿ ಇದನ್ನ ಕೆರೆಗೆ ಎಸ್ರೆ ನಮ್ಮ ಮನೆಗೆ ಒಳ್ಳೇದಾಗುತ್ತಂತೆ. ಅದಕ್ಕೆ ಎಲ್ಲ ಪೂಜೆ ಮಾಡಿ ಇದ್ರೊಳಗೆ ಹಾಕಿ ಹೋಗಿ ಎಸ್ಪತಿ. ನೀನು ಎಲ್ಗೆ ಹೋಗಿದ್ದೆ? ನೀನು ಇರಬೇಕಾಗಿತ್ತು. ಹೋಗು ದೇವ್ರ ಗುಡಿಗೆ, ಅಲ್ಲ ದೇವ್ರಿಗೆ ಕೈ ಮುಗಿಯೋದು ಮನೆಯೊಳಗೆ. ನಾವು ಇದನ್ನ ತಗೊಂಡೋಗಿ ಅಲ್ಲಿ ಕೆರೆಗೆ ಎಸ್ಬತ್ತೀವಿ ಬರೋಣಾಗ. ಸರಿ ಸರಿ ನಡಿಯಮ್ಮ ಜಲ್ದು ನಡಿ. ಮತ್ತೆ ಏನೇನೋ ಮಾಡುತ್ತಪ್ಪ, ಅದೇನು ಮಾಡುತ್ತೋ ಏನೋ ಒಂದು ಗೊತ್ತಿಲ್ಲ. ಅಲ್ಲ ಕತ್ಲಾಗೋ ಟೈಮ್ನಾಗ ಇವರು ಕೆರೆಗೆ ಎಸ್ಬತ್ತೀನಿ ಅಂತ ಹೋಗ್ತಾ ಇದಾರಲ್ಲ. ಅಯ್ಯೋ ನಮ್ಮ ಅತ್ತೆ ಇನ್ನೇನೇನು ಕಿತಾಪತಿ ಮಾಡ್ತಿದ್ದೋ ಏನು ಕತ್ಯ. ಏನಾದ್ರೂ ಮಾಡ್ಕೊಂಬ್ರಿ, ನನಗೇನಂತೆ ಹೋಗಿ ಅಡುಗೆ ಮಾಡ್ಕೊಂಡು ಉಂಡು ಮನಿಕೆ ಮನ. ನನಗೆ ಸುಸ್ತಾಗೈತೆ ಕೂಲಿ ಹೋಗಿ ಬಂದು. ಅಯ್ಯೋ ಏನು ನಗ, ಅಲ್ಲ ಕತ್ಲಾಗೋ ಟೈಮ್ ಆತಲ್ಲೋ. ನನಗೆ ಭಯವಾಗ್ತೈತೆ. ತಾಳೋ ನಗ, ನೀನು ಚೆನ್ನಾಗಿ ತಿಡ್ಕ ಇದ್ನ ನನಗೆ ಬಿಡ್ತೀಯಲ್ಲ ನೀನು. ಹಾ ಏನು ಆಗಲ್ಲ, ಹಿಡ್ಕೊಂಬ ಆರಾಮ. ಸುಮ್ಮನೆ ಇನ್ನೊಂದು ಸ್ವಲ್ಪ ದೂರ ಐತೆ ಕೆರೆ. ನೀನು ಒಳ್ಳೆ ಲೋ, ನನ್ಗೇನೋ ಹೆಚ್ಚು ಕಮ್ಮಿ ಆದ್ರೆ ಇದರಿಂದನೇ ಸತ್ಕಿತ್ತು ಹೋದ್ರೆ ಏನೋ ಮಾಡ್ತೀಯ ನೀನು. ಅಮ್ಮನ ಬಗ್ಗೆ ಒಂದೀಟು ಪ್ರೀತಿ ಇಲ್ವಲ್ಲ ನಿನ್ಗೆ? ಅಮ್ಮ ನಿನಗೆ ವಯಸ್ಸಾಗೈತೆ ಬಿಡು. ಏನು ಸತ್ರೆ ಏನು ಈಗೇನು ಯಾರಿಗೇನು ನಷ್ಟ ಆಗಲ್ಲ. ನನಗಿನ್ನ ವಯಸ್ಸಾಗೈತಿ, ನನಗಿನ್ನ ನಮ್ಮ ಮಕ್ಕಳಾಗಿಲ್ಲ. ನಾನಿನ್ನ ನಮ್ಮ ಮಕ್ಕಳನ್ನ ಹುಟ್ಟಿಸ್ಬೇಕು. ಹಂಗೇನ ಹೆಚ್ಚು ಕಮ್ಮಿ ಆಗಿ ನೀನೇನೋ ಸತ್ತೋದ್ರೆ ನನಗೆ ಹುಟ್ಟೋ ಮಗಳಿಗೆ ನಿನ್ನ ಹೆಸರೇ ಇಕ್ತೀನಿ ಬಿಡು. ನೀನೇನು ಚಿಂತೆ ಮಾಡಬೇಡ, ಆರಾಮಾಗಿ ಹೋಗ್ಬಾ. ಅಲ್ಲ ನಾನು ಬಾಡೂಟ ಉಂಬಕ್ಕೆ ಯಾರ್ದಾದ್ರೂ ನೆಂಟ್ರೂರ್ಗೆ ಹೋಗ್ತಾ ಇದ್ದೀನಿ ಏನೋ ಅಮ್ಮಂಗೆ ಹೇಳ್ತಾ ಇದ್ದೀನಿ, ಆರಾಮಾಗಿ ಹೋಗ್ಬಾ ಅಂತಾನ. ನಾಸಿ ಕೆಟ್ಟನು ಜನ್ಮಕ್ಕೆಷ್ಟು. ಅಲ್ಲ ಅಮ್ಮಯ್ಯ ಸಾಯ್ತಾಳೆ ಅಂದ್ರೆ ಸತ್ತೋದ್ರೂ ಪರವಾಗಿಲ್ಲ, ನಾನಿರ್ಬೇಕು, ಇನ್ನ ಮಕ್ಕಳನ್ನ ಹುಟ್ಟಿಸ್ಬೇಕು ಅಂತ ಹೇಳಿ ಹೇಳ್ತೀಯಲ್ಲ. ನಿನ್ಗೊಂದೀಟು ಪ್ರೀತಿನೇ ಇಲ್ವಲ್ಲೋ? ಹಾ ಮತ್ತಿನ್ನೇನಮ್ಮ, ಅದು ನಿಡ್ಕೊಂಡು ಆಮೇಲೆ ನನಗೇನೋ ಹೆಚ್ಚು ಕಮ್ಮಿ ಆದರೆ ನಿನಗಂತೂ ವಯಸ್ಸಾಗೈತೆ ಬಿಡು. ನಿಂದೆಲ್ಲ ಮುಗ್ದೈತೆ ಅಲ್ಲೇನೆ, ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ನೋಡಿದ್ಯಾ ಅಂತ ಹಂಗೊಂದು ಅಷ್ಟೇನೆ. ಬಿಡು, ಏನು ಯೋಚನೆ ಮಾಡಬೇಡ. ನನಗೇನ ಮಗಳು ಹುಟ್ಟಿರೆ ನಿನ್ನ ಹೆಸರೇ ಇಕ್ತೀನಿ ಬಿಡು, ಸಾಕಮ್ಮ ಅಂತಾನ. ನಾನು ಸತ್ತ ಮೇಲೆ ನಿನ್ನ ಮಗಳಿಗಾದ್ರೂ ಇಕ್ಕೆ, ಯಾವಳಿಗಾದ್ರೂ ಇಕ್ಕೆ, ಅದನ್ನ ಕಟ್ಕೊಂಡು ನನಗೇನು ಆಗ್ಬೇಕು? ನಾನು ಸತ್ತು ಎಲ್ಲೋ ಇರ್ತೀನಿ. ನೀನು ಇಕ್ಕಿರ್ತೀಯ ಬಿಟ್ಟಿರ್ತೀಯ ಅಂತ ನಾನೇ ನೋಡಕ್ ಬರೋನೇನು? ನಡಿ ಮುಚ್ಕೊಂಡು. ನನ್ನೇ ಸಾಯ್ಸಕ್ಕೆ ಅಲ್ಲೇನೆ ರೆಡಿಯಾ ನಿಂತೇವನಿ. ಯೋ ಯಮ್ಮ, ಈಗ ನೀನು ಸಾಯಲ್ಲ ನಾನು ಸಾಯಲ್ಲ, ಅಂಥದ್ದೆಲ್ಲ ಏನೂ ಆಗಲ್ಲ. ಸುಮ್ಮನೆ ಬಾ, ನೀನು ಎದ್ರಿಕೊಂಡು ನನಗೂ ಎದುರಿಸ್ಬೇಡ. ಅಯ್ಯೋ ಕತ್ಲಾತಲ್ಲೋ ನಾಗ. ಅಯ್ಯೋ ಇಲ್ಲೇ ಎಲ್ಲನ ಎಷ್ಟೋಗನೇನೋ ಇದ್ನ. ಓಯ್ ಇಲ್ಲೇ ನನ್ನ ಎಸ್ತೋದ್ರೆ ಅಷ್ಟೇನೆ, ದೆವ್ವ ಈಗಲೇ ನಮ್ಮಿಬ್ರನ್ನು ಸಾಯಿಸ್ಬಿಡುತ್ತೆ. ಸುಮ್ಮನೆ ಬಾ, ಅದು ಎಲ್ಲಿ ಕಾಲಿಗೆ ಎಸ್ತು ಬರೋಣ. ನೀನು ಒಳ್ಳೆ. ಸರಿ ಸರಿ ಆಯ್ತು, ನಡಿ ಜಲ್ದಿ ಹೋಗೋಣ. ತಗ ಈಗಲಾದ್ರೂ ಇದ್ ನಿಡ್ಕೊಂಡು ಅತ್ಲಾಗಿ ಎಸಿ ದೂರ ಎಸಿ ಬಂದಿಟ್ಟು ಇಲ್ಲೇ ಹತ್ರಕ್ಕೆ ಬಿಳಂಗ್ ಎಸಿ ಬಿಡ. ತಗಳು ಯಪ್ಪ ತಗೊಳ್ಳೋ, ಜಲ್ದಿ ಎಸಿ ಹೋಗೋಣ. ನನಗೆ ಭಯವಾದಂಗ ಆಗ್ತಿದೆ, ಕೈ ಕಾಲೆಲ್ಲ ನಡುಗ್ತಾ ಇದಾವೆ. ತಗಳು. ಅಯ್ಯೋ ಯಮ್ಮ, ನೀನೇ ಎಸಿಯಮ್ಮ ಜೋರಾಗಿ. ಅಯ್ಯೋ ನಿಟ್ಕೆಟ್ಟಾನೆ, ನಾನು ಹೆಂಗ್ಸು ಕಣ, ನಾನು ಎಷ್ಟು ದೂರ ಅಂತ ಎಸಿಯಕ್ಕಾಗುತ್ತೆ? ನೀನಾದ್ರೆ ಗಂಡ್ಸು ಒಂದಿಟ್ಟು ಶಕ್ತಿಯಿಂದ ಬಿಟ್ಟು ಮಧ್ಯಕ್ಕೆ ಹೋಗಂಗೆ ಎಸಿತ್ಯಾ ಅಂತಾನ. ತಗಳ ಎಸಿ. ಸರಿ ಕೊಡು, ಎಸಿದ್ದೀನಿ. ಎಸಿ ಮಧ್ಯಕ್ಕೆ ಹೋಗ್ಬಿಡ್ಬೇಕು, ಇಲ್ಲೆಲ್ಲೋ ಹತ್ರದಾಗ ಬೀಳಂಗ ಹಾಕ್ಬೇಡ. ಎಸ್ತೆ ಅದು ಯಾಕೆ ಮುಳುಗ್ತಾನೆ ಇಲ್ಲ? ಅಯ್ಯೋ ಅದು ಮುಳುಗುತ್ತೆ ಬಾರ, ನೀರು ತುಂಬ್ಕೊಂಡಾಗ. ನೀರು ಖಾಲಿ ಆಗ್ಯಾವಲ್ಲ ಅದ್ರಾಗೆ, ಅಕ್ಕೇನಿ ತೇಲ್ತಾ ಐತಿ. ನೀರು ಅದ್ರ ತುಂಬ ತುಂಬ್ಕೊಂಡ್ರೆ ಒಳಕ್ಕೆ ಹೋಗಿ ಕುಕ್ಕಮುತ್ತೆ. ಬಾನ ಹೋಗೋಣ, ಭಯವಾಗುತ್ತೆ ನನಗೆ. ಓ ಇರಮ್ಮು ಮುಣಿಕೆಂಬಿಡ್ಲಿ. ಆಮೇಲೆ ತೇಲ್ಕೊಂಡೋದು ಏನನ ದೆವ್ವ ಗಿವ್ವ ಆಗಿದ್ರೆ ಮಾಟ ಮಂತ್ರ ಮಾಡಿ ಯಾರನ ದೆವ್ವನ ಅದ್ರೊಳಕ್ಕೆ ಇಕ್ಕಿದ್ರೋ ಏನು ಕತ್ತಿಯೋ? ದೆವ್ವನೂ ಇಲ್ಲ ಪವನೂ ಇಲ್ಲ, ಸುಮ್ಮನಿರೋ ನೀನು, ಎದುರಿಸ್ಬೇಡ. ನೋಡಲಿ ಮುಳುಗ್ತಾ ಐತೆ, ನೋಡಲಿ. ಅಪ್ಪ ಸದ್ಯ
ಓತಲ್ಲ ಒಳಕ್ಕೆ ಬಾ ಹೋಗಣ. ಅಮ್ಮ ಅಮ್ಮ ದೇವ 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 ನಾಗ ನಾಗ ಎಲ್ಗೋದು ಎಲ್ಗೋದು. ಯಮ್ಮ ಇದ್ಯಾಕೆ ಹಿಂಗೆ ಬೀಳ್ತಾ ಇದೆಯಾ ನನ್ನ ಮ್ಯಾಕೆ? ಎದ್ದಳಮ್ಮ, ಯಾಕೆ ದೆವ್ವನೂ ಇಲ್ಲ ಗಿವನೂ ಇಲ್ಲ. ಎಲ್ಲೇ ದೆವ್ವ ಕಣು, ಇಲ್ಲಿ ನೋಡ ಇಲ್ಲಿ ನಿಂತೈತೆ. ಎಲ್ಲಮ್ಮ ಈ ದೆವ್ವನೂ ಇಲ್ಲ ಗಿವನೂ ಇಲ್ಲ, ಎಲ್ಲ ನೀನು ಭ್ರಮೆ. ನೋಡಲ್ಲ ಯಾತೂ ಇಲ್ಲ. ಇದೇನಿದು ಈಗೇನ ಬೆಳ್ಳಗೆ ಇಲ್ಲೇ ನಿಂತ್ಕೊಂಡಿತ್ತಲ್ಲ ಅಂತ ನಕ್ದಂಗಾಯ್ತು ಕಣೋ ನಾಗ. ಅಯ್ಯಯ್ಯೋ ನನಗೆ ಭಯವಾಗುತ್ತೆ ಕಣೋ. ಅದು ನಿಜವಾಗ್ಲೂ ದೆವ್ವನೇ ಇರಬೇಕು ಕಣೋ. ಯಾರೋ ದೆವ್ವದ ಕಾಟ ಸಹಿಸ್ಕೆಂಬ್ಲಾರ್ದೆ ಎಲ್ಲ ಮಂತ್ರ ಗಿಂತ್ರ ಮಾಡಿ ಅದ್ರೊಳಗೆ ಮುಚ್ಚಿ ಕೆರೆಗೆ ಎಸ್ತಿದ್ರೋ ಏನೋ. ನಾವು ತೆಗೆದು ದೆವ್ವನ ಹೊರಗೆ ಬಿಟ್ಟಂಗಾಯ್ತಲ್ಲೋ. ಅಯ್ಯಯ್ಯೋ ನಾಗ, ಅಯ್ಯಯ್ಯೋ ದೆವ್ವ ನಿಜವಾಗ್ಲೂ ಇಲ್ಲೇ ನಿಂತಿತ್ತು ಕಣೋ. ಅಯ್ಯೋ ಯಮ್ಮ, ದೆವ್ವನೂ ಇಲ್ಲ ಗಿವನೂ ಇಲ್ಲ, ಸುಮ್ಮನೆ ನಡಿ ಹೋಗೋಣ ಜಲ್ದು. ನಡಿ. ಇಲ್ಲಪ್ಪ ನಾನು ನಿನ್ನಿಂದೆ ಬರ್ತೀನಿ, ನಡಿ ನಿನ್ ಮುಂದೆ. ಅಯ್ಯಮ್ಮ ಯಮ್ಮ ಇದೇನಿದು ಹಿಂಗೆ ಕೈ ಹಿಡ್ಕೊಂಬತ್ತಾ ಇದೆಯಲ್ಲ? ಏನೂ ಆಗಲ್ಲ, ಸುಮ್ಮನೆ ನಡಿಯಮ್ಮ. ದೆವ್ವನೂ ಇಲ್ಲ ಗಿವನೂ ಇಲ್ಲ, ಸುಮ್ಮನೆ ನೀನೇ ಕಲ್ಪನೆ ಮಾಡ್ಕೊಂತ ಇದೆಯಲ್ಲ ದೆವ್ವ ದೆವ್ವ ಅಂತಾನ. ನೀನು ಎದ್ರಕೊಂಬದಲ್ದೆ ನನಗೂ ಎದುರಿಸ್ತಾ ಇದೆಯಲ್ಲ, ಸುಮ್ಮನೆ ಬಾ. ಅಯ್ಯೋ ನನಗೆ ಭಯವಾಗುತ್ತೆ ಕಣು. ಯಪ್ಪ ಅಲ್ಲಿ ದೆವ್ವ ಬೇರೆ ನೋಡಿನಲ್ಲ, ನಿನಗೆ ಕಾಣಿಸ್ಲಿಲ್ವಲ್ಲ? ದೆವ್ವ ಇಲ್ಲ ಎಂಥದ್ದು ಇಲ್ಲ, ನನಗೇನು ಕಾಣಿಸ್ಲಿಲ್ಲ, ಸುಮ್ಮನೆ ಬಾರಮ್ಮ. ದೆವ್ವ 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 ದೆವ್ವ. ಇವಮ್ಮ ಏನಾತಪ್ಪ? ಸುಮ್ಮನೆ ಇಲ್ಲದೆ ಇರೋದೆಲ್ಲ ಕಲ್ಪನೆ ಮಾಡ್ಕೊಂಡು ಇದೇನಿದು ಪ್ರಜ್ಞೆನೇ ತಪ್ಪಿಬಿಡ್ತು. ಯಮ್ಮ ಯಮ್ಮ, ಅಯ್ಯೋ ದೇವ್ರೇ, ಈಗ ಹೆಂಗಪ್ಪ ಇವಮ್ಮನ ಎದ್ದಾಳ್ಸ್ಕೊಂಡು ಕರ್ಕೊಂಡು ಹೋಗೋದು? ಯಮ್ಮ ಎದ್ದಾಳಮ್ಮ ಮ್ಯಾಕೆ. ಅಯ್ಯೋ ಯಮ್ಮ, ದೆವ್ವ ಬಂತು ದೆವ್ವ. ಅಯ್ಯೋ 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 ಕಾಪಾಡಪ್ಪ, ಯಾರನ್ನ ನಾಗ ನಾಗ ಕಾಪಾಡು. ಅಯ್ಯೋ ಯಮ್ಮ ಎದ್ದಾಳು, ದೆವ್ವ ಇಲ್ಲ ಗಿವ್ವ ಇಲ್ಲ. ನೀನು ಯಾಕೆ ಹಿಂಗೆ ಎದ್ರಕೊಂಡು ನನ್ನ ಯಾಕೆ ಎದುರಿಸ್ತಾ ಇದೆಯಾ? ಎದ್ದಾಳು ಜಲ್ದಿ ಮನೆಗೆ ಹೋಗೋಣ, ಕತ್ಲಾಗೈತೆ. ಇಲ್ಲಿ ನೋಡಲಿ ಕಾಡು ಗತ್ಲಾಗೈತೆ. ನೀನು ಇಲ್ಲಿ ದೆವ್ವ ದೆವ್ವ ಅಂತ ಎದುರಿಸ್ಕೊಂಡು ನಾನು ಎದುರಿಸ್ತಾ ಇದೆಯಲ್ಲಮ್ಮ. ಹಿಂಗೆ ಇದ್ಕಿದಂಗೆ ಹಿಂಗೆ ಮೂರ್ಛೆ ತಪ್ಪಿದ್ರೆ ನನಗೆ ಹೆಂಗೆ ಆಗ್ಬೇಡ. ಸುಮ್ಮನೆ ನಾನೇ ಹೇಳಿದ್ದು ದೆವ್ವ ಅಂತ, ಹಂಗೆ ಹೇಳಿರಿ ಎದ್ದಾಳ್ತಿ ಅಂತಾನ. ಎದ್ದಾಳು ಜಲ್ದು. ಅಯ್ಯೋ ಇಲ್ಲೇ ಇತ್ತು ಕಣೋ ನಾಗ. ಅಯ್ಯೋ ಇಲ್ಲೇ ನೋಡ್ದೆ ಕಣೋ, ನಿನಗೆ ಕಾಣಿಸ್ಲಿಲ್ವೇನೋ? ಅಯ್ಯೋ ಯಮ್ಮ, ದೆವ್ವ ಇಲ್ಲ ಗಿವ್ವ ಇಲ್ಲ, ಬಾರಮ್ಮ ಮಂತಕ್ಕೆ ಹೋಗೋಣ ಮೊದಲು. ಅಯ್ಯೋ ನಿನ್ನ ಮುಂದೆ ನಡಿ ಅಂತ ಹೇಳೋದು ಅದಕ್ಕೆ ಮತ್ತಿಗೆ. ಇನ್ನು ಸೇರ್ಕೊಂಡು ಎದ್ರಿಕೆಂತೀಯ. ಅಯ್ಯೋ ಏನು ಇದು, ನನಗೊಂಥರ ಹುಚ್ಚೆ ಹಿಡ್ದಂಗೆ ಆಗ್ತೈತಲ್ಲೋ. ಆ ದೆವ್ವ ಏನೋ ನನ್ನೇ ಹಿಡ್ಕೊಳಂಗಿರ ಕಾಣುತ್ತೆ. ನಿನ್ನ ಕಣ್ಣಿಗೆ ಕಾಣಿಸ್ಲಿಲ್ವೇನೋ ನಾಗ? ನಡಿಯೋ. ದೆವ್ವ ಇಲ್ಲ ಗಿವ್ವ ಇಲ್ಲ, ಬಾರಮ್ಮ ಸುಮ್ಮನೆ ಮಂತಕ್ಕೆ ಹೋಗೋಣ. ನೀನು ಒಳ್ಳೆ. ಅಯ್ಯಯ್ಯೋ ಇದು ಒಳ್ಳೆ ಸವಾಸ ಆಯ್ತಲ್ಲ, ನಿಧಿ ಸಿಗುತ್ತೆ ಅಂತ ಹೇಳಿ ಹೋಗಿ ದೆವ್ವದ ಕೈ ತಗಲಾಕೆಣಂಗೆ ಆಯ್ತಲ್ಲ ನಾಗ. ಅಯ್ಯಯ್ಯೋ ನೀನೇ ಅತಿ ಆಸೆ ಬಿದ್ದು ನಿಧಿ ಗಿದಿ ಅಂತ ಹೇಳಿ ನನ್ನನ್ನು ಈಗ ಸರಿಯಾಗಿ ತಗಲಾಕ್ಬಿಟ್ಟಲ್ಲ. ಅಯ್ಯಯ್ಯೋ, ನಿನ್ನ ಹಿಡ್ಕೊಂಬದಲ್ದೆ ನನಗೂ ಬಂದು ಎಲ್ಲ ಅಟ್ಕಾಯಿಸ್ಕೊಂಬತ್ತೋ ಏನೋ ದೆವ್ವ. ನಿಜವಾಗ್ಲೂ ನಿನ್ನ ದೆವ್ವ ನೋಡ್ದೇನಮ್ಮ? ನನಗಂತೂ ಕಾಣಿಸ್ಲಿಲ್ಲಮ್ಮ. ಹೂ ಕಣೋ, ನಿಜವಾಗ್ಲೂ ನೋಡ್ದೆ ಕಣೋ. ಅವಾಗ ಒಂದ್ಸರಿ ಅಲ್ಲಿ ಕೆರೆ ತಗೊಂದ್ಸಲಿ ಹಿಂಗೆ ಬಂದು ಹಿಂಗೆ ಮಾಯಾದಂಗಾತು. ಆಮೇಲೆ ಇನ್ನೊಂದ್ಸಲ ಅಲ್ಲೂ ಅಷ್ಟೇನೆ ಹಿಂದ್ ಬರ್ತಿದ್ನಲ್ಲ, ಹಿಂಗೆ ಬಂದು ನಾನು ಹಿಂಗೆ ಮುಟ್ತಂಗಾತು. ನೋಡಿದ್ರೆ ಮಂಗಮಾಯ. ನನಗೆ ಯಪ್ಪ ನನ್ನ ಹೃದಯನೇ ಒಂದು ಕ್ಷಣ ಹೊತ್ತು ನಿಂತ್ಕೊಂಡಾಗೈತೆ. ಅದಕ್ಕೆ ಒಬ್ಬ ಬಿದ್ಬಿಟ್ಟೆ ಬೈಕು ಅದಕ್ಕೂ. ಯಮ್ಮ ಬಾರೋ, ಮೊದಲು ಮಂತಕ್ಕೆ ಹೋಗಿ ಮನಿಕೆ ಮನೆ ಬಾರಪ್ಪ. ಯಮ್ಮ ಇನ್ನೊಂದು ತಿಂಗಳು ಆ ಕೆರೆ ಕಡೆಗೆ ಹೋಗ್ಲೇಬೇಡ. ತಿಂಗಳೇನೋ, ಇನ್ನು 6 ತಿಂಗಳು ನನ್ನ ಹತ್ಲಕ್ಕೆ ತಲೆ ಹಾಕೋನು ಮನಿ ಕಮಲ ಬಾರಪ್ಪ. ನನಗಂತೂ ಈಗಲೇ ಅಯ್ಯಪ್ಪ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.